ಭಾರತ ದೇಶಕ್ಕೆ ಬಂದದ್ದು ಆಯ್ತು ರೀ ಪ್ರಧಾನಮಂತ್ರಿ ಶೇಖ್ ಹಸೀನಾ ಬೇಗಮ್ ಅವರು. ಮಗನೂ ಸೇಫ್ ಆಗಿ ಬಂದಾನ ಸೇಫಾಗಿ ಬಂದಾನ. ಅವ್ರ ಜೊತೆ ಅವ್ನ ಫ್ರೆಂಡ್ಸ್ನು ಎಲ್ಲರೂ ಯಾರ್ಯಾರು ಇದ್ರು, ಅವ್ನ ಬ್ಯಾಚ್ಮೇಟ್ಸು, ಅವ್ನ ಸೀನಿಯರ್ಸು ಎಲ್ಲರೂ ಎಷ್ಟು ಬೆಳಗಾಂ ಜಿಲ್ಲಾದಿಂದ ಮತ್ತು ಕರ್ನಾಟಕ ರಾಜ್ಯದಿಂದ ಎಷ್ಟು ಜನ ಇದ್ರು ಅವರೆಲ್ಲರೂ ಸೇಫಾಗಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟದ ಹೆಲ್ಪ್ದಿಂದ ಮತ್ತು ಗೌರ್ಮೆಂಟ್ ಆಫೀಷಿಯಲ್ಸ್ ಕಡೆಯಿಂದ ಅವ್ರ ಎಲ್ಲರ ಪ್ರಯತ್ನದಿಂದ ಸಮ್ಮಿಶ್ರ ಪ್ರಯತ್ನದಿಂದ ನಮ್ಮ ಹುಡುಗರು ಎಲ್ಲರೂ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಹುಡುಗರು ಸೇಫಾಗಿ ಇಂಡಿಯಾಗೆ ರೀಚ್ ಆಗಿದ್ದಾರೆ, ಅವ್ರವ್ರ ಮನೆಗೆ ರೀಚ್ ಆಗಿದ್ದಾರೆ. ಈಗ ಹೆಂಗೆ ಬರ್ಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ ಆಯ್ತು ಅಂತ ಈಗ ಬರ್ಬೇಕಂತಂದ್ರೆ ಈಗ ಹೆಂಗೈತ್ರಿ, ಈಗ ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ. ನಮ್ಗೆ ಇಲ್ಲಿಂದ ನಾವು ಅವರಿಗೆ ನಾವು ಹೆಲ್ಪ್ ಮಾಡಬೇಕು, ಅಮೌಂಟ್ ಹಾಕಬೇಕು, ಅವ್ರ ಫ್ಲೈಟಿಗೆ ಅರೇಂಜ್ಮೆಂಟ್ ಮಾಡಬೇಕು, ಏನೋ ಮಾಡಬೇಕು ಅಂತಂತಂದ್ರೆ ನಮ್ಮ ಹತ್ರ ಅಮೌಂಟ್ ಹಾಕಕ್ಕೆ ನೆಟ್ವರ್ಕು ಇರಲಿಲ್ಲ. ನೆಟ್ವರ್ಕ್ ಇಲ್ಲದೆ ಇರೋ ಕಾರಣದಿಂದಾಗಿ ನಮ್ಗೆ ಅವ್ರಿಗೆ ಫ್ಲೈಟ್ ಬುಕ್ಕಿಂಗ್ ಮಾಡೋದಾಗಲಿ ಅಥವಾ ಟ್ಯಾಕ್ಸಿ ಬುಕ್ಕಿಂಗ್ ಮಾಡೋದಾಗಲಿ ಅಥವಾ ಟ್ರೈನ್ ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ ಸಲುವಾಗಿ ಅವರು ಬರಬೇಕಂತಂದ್ರೆ ಅವ್ರಿಗೆ ಅಮೌಂಟ್ ಇರಲಿಲ್ಲ. ಸೊ ಈ ಒಂದು ಕಾರಣದಿಂದಾಗಿ ನಮ್ಗೆ ಒಂದು ಸ್ವಲ್ಪ ತೊಂದರೆ ಭಾಳ ಆಯ್ತು ರೀ. ಯಾವಾಗ ಇಂಡಿಯನ್ ಎಂಬಸಿ ಅವ್ರನ್ನ ಅಲ್ಲಿಂದ ಒಂದು ಪ್ರೈವೇಟ್ ವೆಹಿಕಲ್ ಮಾಡಿ ಅಲ್ಲಿಂದ ಅವ್ರನ್ನ ಕಲ್ಕತ್ತಾ ಏರ್ಪೋರ್ಟ್ ತನಕ ಎಸ್ಕಾರ್ಟ್ ಮಾಡಿತ್ತು, ಆವಾಗ ನಾವು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಇಲ್ಲಂತಂದ್ರೆ ಮತ್ತೆ ಅದು ಸಾಧ್ಯ ಇರಲಿಲ್ಲ. ನನ್ನ ಹೆಸರು ರಾಕೇಶ್ ರಾಜೇಂದ್ರ ಸವಣೂರ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.